Hello students, today let's see about the constants, variables and data types in Java programming. So first let's see constants. So constants ಅಂದ್ರೆ ಯಾವುದಕ್ಕಂತೀರಾ, ಯಾವುದ್ರ ವ್ಯಾಲ್ಯೂ ಚೇಂಜ್ ಆಗಲ್ವೋ ಕಾನ್ಸ್ಟೆಂಟ್ ಆಗಿರುತ್ತೋ ಅದಕ್ಕೆ ನಾವು ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಇಲ್ಲಿ C++ ಆಸ್ ಇಟ್ ಇಸ್ ಇನ್ ದ ಸೇಮ್ ವೇ ಜಾವಾ ಪ್ರೋಗ್ರಾಮಿಂಗಲ್ಲೂ ಅದಕ್ಕೆ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. Means values that do not change during the execution of a program. So program execute ಆಗುವಾಗ ಯಾವುದ್ರ ವ್ಯಾಲ್ಯೂ ಚೇಂಜ್ ಆಗಲ್ವೋ ಅದಕ್ಕೆ ನಾವೇನಂತೀವಿ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಸೊ ಅದರಲ್ಲಿ ಎಷ್ಟೊಂದು ಥರ ಕಾನ್ಸ್ಟೆಂಟ್ಸ್ ಇರುತ್ತೆ. ಫಸ್ಟ್ ಒನ್ ಈಸ್ ಇಂಟೀಜರ್ ಕಾನ್ಸ್ಟೆಂಟ್ಸ್ ಅಂತ ನೋಡೋಣ. ಇಂಟೀಜರ್ ಕಾನ್ಸ್ಟೆಂಟ್ಸ್. ಓಕೆ, ಸೊ ಇಂಟೀಜರ್ ಕಾನ್ಸ್ಟೆಂಟ್ಸ್ ಅಂದ್ರೆ ಏನು? ಸೀಕ್ವೆನ್ಸ್ ಆಫ್ ಡಿಜಿಟ್ಸ್, ಅದಕ್ಕೆ ನಾವೇನಂತೀವಿ ಇಂಟೀಜರ್ಸ್ ಅಂತ ಅಂತೀವಿ. ಓಕೆ, ಸೊ 3 types of integer constants ಇರುತ್ತೆ. ಫಸ್ಟ್ ಇಸ್ ಡೆಸಿಮಲ್ ಇಂಟೀಜರ್ and then octal integer and then hexadecimal integer ಅಂತ ಅಂತೀವಿ. ಸೊ ಫಸ್ಟ್ ಈಸ್ ಡೆಸಿಮಲ್ ಇಂಟೀಜರ್ ಅಂತ ಯಾವುದಕ್ಕೆ ಅಂತೀವಿ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ 123 ಅಥವಾ -320 ಇದಕ್ಕೆಲ್ಲ ಏನಂತೀವಿ ಇಂಟೀಜರ್ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಅಂದ್ರೆ ಚೇಂಜ್ ಆಗಲ್ಲ, ಇದು ಇಂಟೀಜರ್. ಸೊ ಏನು ಇಲ್ಲ ಅಂದ್ರೆ ಡಿಫಾಲ್ಟ್ ಅದು ಪ್ಲಸ್ ಸೈನ್. ಸೊ ಮೈನಸ್ ಸೈನ್ ಇದ್ರೆ ಮಾತ್ರ ನಾವು ಕೊಡ್ಬೇಕು ವ್ಯಾಲ್ಯೂಸ್ನ. ಇದಕ್ಕೆ ನಾವೇನಂತೀವಿ ಇಂಟೀಜರ್, ಅದರಲ್ಲಿ ಡೆಸಿಮಲ್ ಇಂಟೀಜರ್ಸ್ ಅಂತ ಅಂತೀರ. ಫಾರ್ ಎಕ್ಸಾಂಪಲ್ ಆಕ್ಟಲ್ ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಬೇಸ್ 8 ಇರುತ್ತೆ. ಸೊ ಆಕ್ಟಲ್ ಇಂಟೀಜರ್ಸ್ ಅಂದ್ರೆ ಸೊ ಡೆಸಿಮಲ್ಸ್ ಅಲ್ಲಿ 0 to 9 ಇರುತ್ತೆ ವ್ಯಾಲ್ಯೂಸ್, ಬಟ್ ಆಕ್ಟಲ್ ಅಲ್ಲಿ 0 to 7. ಸೊ 7 ಮೇಲೆ ನೀವು ವ್ಯಾಲ್ಯೂಸ್ ಬರೆಯಕ್ಕೆ ಬರಲ್ಲ. ಸೊ ಫಾರ್ ಎಕ್ಸಾಂಪಲ್ 037 ಅಂಡ್ ದೆನ್ 0435 ಇದಕ್ಕೆಲ್ಲ ಏನಂತೀವಿ ಆಕ್ಟಲ್ ಇಂಟೀಜರ್ಸ್ ಅಂತ ಅಂತೀವಿ. ಅಂದ್ರೆ 0 to 7 ಮಾತ್ರ ನಂಬರ್ಸ್ ಇರುತ್ತೆ, ಬಟ್ ಡೆಸಿಮಲ್ ಅಲ್ಲಿ 0 to 9 ನಂಬರ್ಸ್ ಇರ್ತವೆ. ಸೊ ಎಕ್ಸಾ ಡೆಸಿಮಲ್ ಅಲ್ಲಿ ಏನಿರುತ್ತೆ? ಎಕ್ಸಾ ಡೆಸಿಮಲ್ ಇಂಟೀಜರ್ಸ್ ಅಲ್ಲಿ ಸೊ 0 to 9 ಮತ್ತೆ 10 ಇಂದ ನಾವೇನಂತ ಕನ್ಸಿಡರ್, ಸೊ 0 to 15 ಇರುತ್ತೆ ಆಕ್ಚುಲಿ. ಓಕೆ, ಹೆಕ್ಸಾಡೆಸಿಮಲ್ ಅಂದ್ರೆ 0 to 15, ಬಟ್ 0 ಇಂದ 9 ನಂಬರ್ಸ್ ಬರೀತೀವಿ. ಬಟ್ 10 ಗೆ 11 ಗೆ ಬಿ, 12 ಗೆ ಸಿ, 13 ಗೆ ಡಿ, 14 ಗೆ ಇ ಅಂಡ್ ದೆನ್ 15 ಗೆ ಎಫ್. ಸೊ ಈ ರೀತಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 9f. ಸೊ ದಿಸ್ ಇಸ್ ಒನ್ ಹೆಕ್ಸಾಡೆಸಿಮಲ್ ಇಂಟೀಜರ್. ಅಥವಾ 8cd. ಸೊ ದಿಸ್ ಇಸ್ ಒನ್ hexadecimal integer. So integer constants ಅಂದ್ರೆ ಯಾವುದು ಕಾನ್ಸ್ಟೆಂಟ್ಸ್ that do not change the value during execution time, ಅದಕ್ಕೆ ನಾವೇನಂತೀವಿ ಇಂಟೀಜರ್ ಕಾನ್ಸ್ಟೆಂಟ್ಸ್. ಅದರಲ್ಲಿ 3 types of integers ಇರುತ್ತೆ: ಡೆಸಿಮಲ್, ಆಕ್ಟಲ್ ಅಂಡ್ ಹೆಕ್ಸಾಡೆಸಿಮಲ್. ಡೆಸಿಮಲ್ ಅಲ್ಲಿ 0 to 9 ನಂಬರ್, ಆಕ್ಟಲ್ 0 to 7 ಅಂಡ್ ದೆನ್ ಹೆಕ್ಸಾಡೆಸಿಮಲ್ 0 to 15 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ಕಾನ್ಸ್ಟೆಂಟ್ಸ್ ಇಸ್ ರಿಯಲ್ ಕಾನ್ಸ್ಟೆಂಟ್ಸ್. ರಿಯಲ್ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಓಕೆ, ರಿಯಲ್ ಕಾನ್ಸ್ಟೆಂಟ್ಸ್. ಸೊ ರಿಯಲ್ ಕಾನ್ಸ್ಟೆಂಟ್ ಅಂದ್ರೆ ಅಲ್ಲಿ ಹೋಲ್ ನಂಬರ್ ಬರೀತೀವಿ. ಇಲ್ಲಿ ಪಾಯಿಂಟ್ ಸಮಥಿಂಗ್ 1 2 3. ಓಕೆ, ಅಥವಾ 435.63 -0.37. ಸೊ ಇಂಥದಕ್ಕೆ ಅಂದ್ರೆ ಪಾಯಿಂಟ್ ಆದ್ಮೇಲೆ ಸಮ್ ವ್ಯಾಲ್ಯೂಸ್ ಇರುತ್ತೆ, ಅದಕ್ಕೆ ನಾವೇನಂತೀವಿ ರಿಯಲ್ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಇದಕ್ಕೆ ಅಂದ್ರೆ ಇಂಟೀಜರ್ ಅಲ್ಲಿ ಹೋಲ್ ನಂಬರ್ ಇರುತ್ತೆ, ಬಟ್ ರಿಯಲ್ ಅಲ್ಲಿ ಪಾಯಿಂಟ್ ಆದ್ಮೇಲೆ ಸಮಥಿಂಗ್ ನಂಬರ್ಸ್ ಇರುತ್ತೆ ವಿತ್ ಸೈನ್. ಏನು ಇಲ್ಲ ಅಂದ್ರೆ ಪ್ಲಸ್, ಇಲ್ಲೂ ಅಷ್ಟೇ ಮೈನಸ್ಗೆ ನೀವು ಮೈನಸ್ ಬರಿಬೇಕು. ಇದಕ್ಕೆ ರಿಯಲ್ ಕಾನ್ಸ್ಟೆಂಟ್ಸ್ ಅಂತ ಅಂತೀರ. ಬಟ್ ಇದನ್ನ ನೀವು ಇನ್ನೊಂದು ಎಕ್ಸ್ಪೋನೆನ್ಷಿಯಲ್ ಇದನ್ನು ಯೂಸ್ ಮಾಡ್ಬೋದು. ಹೆಂಗ್ ಯೂಸ್ ಮಾಡ್ತೀರಾ ಅಂದ್ರೆ ಮ್ಯಾಂಟಿಸಾ ಇ ಎಕ್ಸ್ಪೋನೆಂಟ್ ಅಂತ. ಮ್ಯಾಂಟಿಸಾ ಇ ಎಕ್ಸ್ಪೋನೆನ್ಷಿಯಲ್ ಯೂಸ್ ಮಾಡ್ತೀರಾ. ಹೆಂಗ್ ಯೂಸ್ ಮಾಡ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈ ನಂಬರ್ ಇದೆ 215.65 ಅಂತ ನಂಬರ್. ಇದನ್ನ ನೀವು ಮ್ಯಾಂಟಿಸಾ ಈ ಎಕ್ಸ್ಪೋನೆಂಟ್ಗೆ ಹೆಂಗ್ ಇದು ಮಾಡ್ತೀರಾ ಅಂದ್ರೆ 2 ಪಾಯಿಂಟ್ ಅಂತ ಅಂದ್ರೆ 2 ಪಾಯಿಂಟ್ ಹಿಂದಕ್ಕೆ ತಗೊಂಡ್ಬಂದಿರ್ತೀರ 15 ಆದ್ಮೇಲೆ. ಸೊ 2.1562 ಈ ಎಷ್ಟು ಪಾಯಿಂಟ್ ಹಿಂದಕ್ಕೆ ತಗೊಂಡ್ಬಂದ್ರಿ, ಸೊ ಅಷ್ಟು ಎಕ್ಸ್ಪೋನೆಂಟ್ ಅಂತ 2 ಅಂತ. ಓಕೆ, ಸೊ ಈ ರೀತಿ ಬರೀತೀರ. ಇದಕ್ಕೆ ನೀವು ಮ್ಯಾಂಟಿಸಾ ಎಕ್ಸ್ಪೋನೆಂಟ್ ಅಂತ ಅಂತೀರಿ. ಸೊ this is about the real constants. Okay, so next is single character constants.
single character constants. Single character constant. For example, ಯಾವ್ದಾರು ಆಗಿರ್ಬೋದು ಸಿಂಗಲ್ ಕ್ಯಾರೆಕ್ಟರ್. ಸೊ ಬಟ್ ಅದನ್ನ ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಹೆಂಗ್ ಬರೀತೀರಾ, ವಿತ್ ಇನ್ ದ ಸಿಂಗಲ್ ಕೋಟ್ ಬರೀತೀರಾ. ಸೊ ಇಂಟೀಜರ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಲೆಟರ್ಸ್ ಕ್ಯಾರೆಕ್ಟರ್ಸ್ ಆದ್ರೂ ಆಗಿರ್ಬೋದು ಅಥವಾ ಯಾವ್ದಾದ್ರು ಸಿಂಬಲ್ಸ್, ಇದಕ್ಕೆಲ್ಲ ನೀವೇನಂತೀರಾ, ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಅಂತ ಅಂತೀರಾ. ಓಕೆ, ಸೊ ನೆಕ್ಸ್ಟ್ ಇಸ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್. ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಸೊ ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಅಂದ್ರೆ ಯಾವುದೋ ಒಂದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ಗೆ ಹೆಲೋ ಜಾವಾ. ಸೊ ಬಟ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ನ ಯಾವ್ದ್ರಿಂದ ವಿತ್ ಇನ್ ಡಬಲ್ ಕೋಟ್ ಅಲ್ಲಿ ನೀವು ಬರೀತೀರಾ. ಸೊ ಇದಕ್ಕೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಯಾವ್ದಾರು ಆಗಿರ್ಬೋದು, ನಂಬರ್ಸ್ ಫಾರ್ ಎಕ್ಸಾಂಪಲ್ 9997. ಸೊ ಈ ತರ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ಗೆ ನೀವು ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಸೊ ಬ್ಯಾಕ್ ಸ್ಲ್ಯಾಶ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಬ್ಯಾಕ್ ಸ್ಲ್ಯಾಶ್, ಸೊ ಬ್ಯಾಕ್ ಸ್ಲ್ಯಾಶ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಸೊ ಯಾವ್ಯಾವ್ದು ಇರುತ್ತೆ ಅಲ್ಲಿ, ಸೊ ಕಾನ್ಸ್ಟೆಂಟ್ ಇದು ಯಾವಾಗಲೂ ಬ್ಯಾಕ್ ಸ್ಲ್ಯಾಶ್ ಅಂದ್ರೆ ಬ್ಯಾಕ್ ಸ್ಪೇಸ್ ನ ರೆಫರ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಸ್ ಎಫ್ ಅಂದ್ರೆ ಫಾರ್ವರ್ಡ್ ನೀವು ಫಾರ್ಮ್ ಫೀಡ್ ನ. ಸೊ ಅಥವಾ ಎನ್ ಅಂದ್ರೆ ನ್ಯೂ ಲೈನ್ ಕ್ರಿಯೇಟ್ ಆಗುತ್ತೆ. ಬ್ಯಾಕ್ ಸ್ಲ್ಯಾಶ್ ಟಿ ಅಂದ್ರೆ ಟ್ಯಾಬ್ ಕ್ರಿಯೇಟ್ ಆಗುತ್ತೆ. ಸೊ ಇಂಥದಕ್ಕೆ ನೀವೇನಂತೀರಿ, ಬ್ಯಾಕ್ ಸ್ಲ್ಯಾಶ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್. ಇದು ಅಷ್ಟೇ ಚೇಂಜ್ ಆಗಲ್ಲ, ಅದಕ್ಕೆ ಏನಂತೀವಿ, ಅದಕ್ಕೆ ಕಾನ್ಸ್ಟೆಂಟ್ಸ್ ಅಂತ ಹೋಗ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕಾನ್ಸ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಸಿ ದ ವೇರಿಯಬಲ್ಸ್. ವೇರಿಯಬಲ್ಸ್ ಹೆಂಗಿರುತ್ತೆ ಅಂತ. ಸೊ ವೇರಿಯಬಲ್ಸ್ ಅಂದ್ರೆ ಏನು, ಇಟ್ ಈಸ್ ಅನ್ ಐಡೆಂಟಿಫೈರ್. So that denotes a storage location used to store data value. ಅದಕ್ಕೆ ನಾವು ಒಂದು ಐಡೆಂಟಿಫೈರ್ ಅಂತ ಅಂತೀವಿ, ಅದಕ್ಕೆ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ a = 10 ಅಂತ. ಓಕೆ, ಬಟ್ ಇದೇನಾಗುತ್ತೆ, ಎಕ್ಸಿಕ್ಯೂಷನ್ ಟೈಮಲ್ಲಿ ಇಟ್ ಮೇ ಚೇಂಜ್, ಕಾನ್ಸ್ಟೆಂಟ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಎಂಟರ್ ದ ವ್ಯಾಲ್ಯೂ ಆಫ್ a, ಸ್ಕ್ಯಾನ್ ಎಫ್, %d, ಅಡ್ರೆಸ್ a ಅಂತ ಕೊಟ್ಟಿರ್ತೀರ. ಸೊ ನೀವು ಫಸ್ಟ್ ಎಕ್ಸಿಕ್ಯೂಟ್ ಮಾಡುವಾಗ a ವ್ಯಾಲ್ಯೂ 10 ಕೊಡ್ಬೋದು, ಬಟ್ ನೆಕ್ಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡಿದಾಗ 20 ಕೊಡ್ಬೋದು. ಮೀನ್ಸ್ ವೇರಿಯಬಲ್ ವ್ಯಾಲ್ಯೂ ಕ್ಯಾನ್ ಚೇಂಜ್, ಕಾನ್ಸ್ಟೆಂಟ್ ಆಗಿರಲ್ಲ, ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನಂತೀವಿ, ವೇರಿಯಬಲ್ಸ್ ಅಂತ ಅಂತೀವಿ. ಅಂದ್ರೆ ಅದರಲ್ಲಿ ಯಾವುದೋ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ವೇರಿಯಬಲ್ ವ್ಯಾಲ್ಯೂ ಹೆಂಗ್ ಕೊಡ್ತೀರಾ ಅಂತ. ಸೊ ದೇ ಮಸ್ಟ್ ನಾಟ್ ಬಿಗಿನ್ ವಿತ್ ಡಿಜಿಟ್, ನಾಟ್ ಬಿಗಿನ್ ವಿತ್ ಡಿಜಿಟ್ ಅಂದ್ರೆ ಡಿಜಿಟ್ ಇಂದ ಸ್ಟಾರ್ಟ್ ಆಗಬಾರ್ದು ಯಾವುದು ವೇರಿಯಬಲ್ ನೇಮ್. ಓಕೆ, ಅಂಡ್ ದೆನ್ ಅಪ್ಪರ್ ಕೇಸ್ ಅಂಡ್ ಲೋಯರ್ ಕೇಸ್ ಆರ್ ಡಿಸ್ಟಿಂಕ್ಟ್. ಸೊ ಫಾರ್ ಎಕ್ಸಾಂಪಲ್ ವೇರಿಯಬಲ್ ಟೋಟಲ್ ಈಸ್ ಡಿಫ್ರೆಂಟ್ ಫ್ರಮ್ ದಿಸ್. ಸೊ ಅಂದ್ರೆ ಕೇಸ್ ಸೆನ್ಸಿಟಿವ್ ಅಂತ, ಇದೇ ಬೇರೆ ವೇರಿಯಬಲ್, ಇದೇ ಬೇರೆ ವೇರಿಯಬಲ್, ಎರಡು ಈಕ್ವಲ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತ, ಕೇಸ್ ಸೆನ್ಸಿಟಿವ್. ಸೊ ಇಟ್ ಶುಡ್ ನಾಟ್ ಬಿ ಎ ಕೀವರ್ಡ್, ನಾನು ಆಲ್ರೆಡಿ ಹೇಳಿದ್ದೆ. ಸೊ ಕೀವರ್ಡ್ಸ್ ಇರುತ್ತೆ, ಸೊ ಅಂದ್ರೆ ಅದು ಆಲ್ರೆಡಿ ಸಿಸ್ಟಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ ಕೀವರ್ಡ್ ನೇಮ್ ನ ವೇರಿಯಬಲ್ ನೇಮ್ಗೆ ಯೂಸ್ ಮಾಡಂಗಿಲ್ಲ. ಸೊ ಅಂಡ್ ದೆನ್ ವೈಟ್ ಸ್ಪೇಸ್ ಇಸ್ ನಾಟ್ ಅಲೋಡ್. ಅಂಡ್ ದೆನ್ ವೇರಿಯಬಲ್ಸ್ ನೇಮ್ ಕ್ಯಾನ್ ಬಿ ಆಫ್ ಎನಿ ಲೆಂತ್. ಸೊ ಎಷ್ಟಾದ್ರೂ ಲೆಂತ್ ಎಷ್ಟಾದ್ರೂ ಇರ್ಬೋದು. ಸೊ ಡಿಕ್ಲರೇಷನ್ ಆಫ್ ದ ವೇರಿಯಬಲ್ಸ್ ಹೆಂಗ್ ಯೂಸ್, ವೇರಿಯಬಲ್ ನ ಡಿಕ್ಲೇರ್ ಮಾಡ್ತೀರಾ. ಸೊ ಟೈಪ್ ವೇರಿಯಬಲ್. ಓಕೆ, ಸೊ ಈ ತರ ಡಿಕ್ಲೇರ್ ಮಾಡ್ತೀರಾ. ಟೈಪ್ ಅಂದ್ರೆ ಏನು, ಡೇಟಾ ಟೈಪ್, ಇಂಟ್ ಎ. ಇನ್ ದಿಸ್ ವೇ ಯು ಆರ್ ಡಿಕ್ಲೇರಿಂಗ್ ಎ ವೇರಿಯಬಲ್. ಅಂದ್ರೆ ನೀವು ಮೋರ್ ದ್ಯಾನ್ 1 ಕೊಡ್ಬೋದು, ವೇರಿಯಬಲ್ 1, ವೇರಿಯಬಲ್ 2 ಕೊಡ್ಬೋದು. ಅವಾಗ ಏನಾಗುತ್ತೆ, ಇಂಟ್ ಎ, ಬಿ ಅಂದ್ರೆ. ಬಟ್ ಸೇಮ್ ಡೇಟಾ ಟೈಪ್ ಇದ್ರೆ ಎರಡು ವೇರಿಯಬಲ್ ನ ನೀವು ಒಟ್ಟಿಗೆ ಡಿಕ್ಲೇರ್ ಮಾಡ್ಬೋದು. ಓಕೆ, ಸೊ ಇನ್ ದಿಸ್ ವೇ ಯು ಆರ್ ಡಿಕ್ಲೇರಿಂಗ್ ಎ ವೇರಿಯಬಲ್. ಅಂಡ್ ದೆನ್ ಗಿವಿಂಗ್ ವ್ಯಾಲ್ಯೂಸ್ ಟು ವೇರಿಯಬಲ್ಸ್. ವ್ಯಾಲ್ಯೂಸ್ ಹೆಂಗ್ ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ಇಂಟ್ a = 10. ಸೊ ಈ ರೀತಿ ವ್ಯಾಲ್ಯೂಸ್ ಕೊಡ್ತೀರಾ. ಓಕೆ, ಸೊ ಅಥವಾ ಕ್ಯಾರ್ s = x, ಬಟ್ ಕ್ಯಾರೆಕ್ಟರ್ ಮಾತ್ರ ಸಿಂಗಲ್ ಕೋಟಲ್ ಬರುತ್ತೆ. ಸೊ ಈ ರೀತಿ ನೀವು ವ್ಯಾಲ್ಯೂಸ್ ಕೊಡ್ತೀರಾ ವೇರಿಯಬಲ್ಸ್ಗೆ. ಸೊ a = 10 ಅಂತ. ಸೊ ಯಾವಾಗ
with data type. In this way you are declaring and initializing a value to the variable. ಇದೆಲ್ಲ ಆಲ್ರೆಡಿ C++ ಓದಿದ್ರೆ, ಬಟ್ ಜಾವಾದಲ್ಲೂ ವೇರಿಯೇಬಲ್ಗೆ ವ್ಯಾಲ್ಯೂ ಹಿಂಗೆ ಅಸೈನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಓಕೆ, ರೀಡ್ ಹೆಂಗ್ ಮಾಡ್ತೀರಾ ಅಂತ, ವ್ಯಾಲ್ಯೂನ ಹೆಂಗ್ ರೀಡ್ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ಇಂಟೀಜರ್ ವ್ಯಾಲ್ಯೂನ ನೀವು C++ ಅಲ್ಲಿ ರೀಡ್ ಮಾಡ್ಕೋಬೇಕು ಅಂದ್ರೆ ವೇರಿಯೇಬಲ್ ವ್ಯಾಲ್ಯೂನ printf ಎಂಟರ್ ದ ವ್ಯಾಲ್ಯೂ ಅಂತ ಕೊಡ್ತೀರಾ. ಸೊ scanf %d ಅಡ್ರೆಸ್ ಸಮಥಿಂಗ್ a ಅಂತ ಈ ತರ ಕೊಡ್ತೀರಾ. ಅಂದ್ರೆ a ವ್ಯಾರಿಯೇಬಲ್ ನೀವೇ ಏನ್ ಎಂಟರ್ ಮಾಡಿರೋ ವೇರಿಯೇಬಲ್ ವ್ಯಾಲ್ಯೂ a ವೇರಿಯೇಬಲ್ಗೆ ಅದು ಅಸೈನ್ ಆಗುತ್ತೆ ಅಂತ. ಸೊ ಇನ್ ದಿಸ್ ವೇ ಯು ಆರ್ ರೀಡಿಂಗ್ ಎ ವೇರಿಯೇಬಲ್ ವ್ಯಾಲ್ಯೂ ಇನ್ C. ಓಕೆ, ಸೊ ಬಟ್ ಜಾವಾದಲ್ಲಿ ಹೆಂಗ್ ಮಾಡ್ತೀರಾ ಅಂತ. ಸೊ ಜಾವಾದಲ್ಲಿ printf ಬದಲಿಗೆ ಏನು ಯೂಸ್ ಮಾಡ್ತೀರಾ, system.out.println enter an integer ಅಂತ ಕೊಡ್ತೀವಿ. ಸೊ ಬಟ್ ಇಲ್ಲಿ scanf ಯೂಸ್ ಮಾಡಲ್ಲ. scanf ಬದಲಿಗೆ ಏನು ಯೂಸ್ ಮಾಡ್ತೀರಾ, int number is equal to integer dot parseInt ಅಂತ ಯೂಸ್ ಮಾಡ್ತೀವಿ. ಇಂಟೀಜರ್ ವ್ಯಾಲ್ಯೂನ ರೀಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನು ಯೂಸ್ ಮಾಡ್ತೀವಿ, parseInt in dot read line ಅಂತ ಕೊಡ್ತೀವಿ. in dot read line. ಸೊ scanf ಬದಲಿಗೆ ಏನ್ ಮಾಡ್ತೀರಾ, int number ಅಂದ್ರೇನು, ಇದು ವೇರಿಯೇಬಲ್ ನೇಮ್. ಈ ವೇರಿಯೇಬಲ್ಗೆ ನೀವು ಫಾರ್ ಎಕ್ಸಾಂಪಲ್ ಎಂಟರ್ an integer 10 ಅಂತ ಕೊಡ್ತೀರಾ. ಅದು ಎಲ್ಲಿಗೆ ಹೋಗುತ್ತೆ, int number is equal to 10 ಆಗುತ್ತೆ. ಸೊ int number is equal to 10 ಆಗುತ್ತೆ. ಬಟ್ ಅದನ್ನ ರೀಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನು ಯೂಸ್ ಮಾಡ್ತೀವಿ, integer dot parseInt ಅಂತ ಯೂಸ್ ಮಾಡ್ತೀವಿ. ಅದು ಕೀವರ್ಡ್. ಓಕೆ, ಅದಕ್ಕೆ ಅದು ಡೆಫಿನೇಷನ್, ಅದನ್ನೇನು ಕ್ವಶನ್ ಮಾಡಕ್ ಬರಲ್ಲ ನೀವು. ಸೊ integer dot parseInt in dot read line. in ಅಂದ್ರೆ ಏನು, ಇನ್ಪುಟ್. ವಿ ಆರ್ ಟೇಕಿಂಗ್ an input from the user ಅಂತ. in dot read line. So in this way you are reading a variable value in Java. Okay, so next scope of variables ಅಂತ ಅಂತೀವಿ. ಸೊ ವೇರಿಯೇಬಲ್ಸ್ ಸ್ಕೋಪ್ ಹೆಂಗಿರುತ್ತೆ ಅಂತ. ಸೊ 3 ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇರುತ್ತೆ. ಇನ್ಸ್ಟಾನ್ಸ್ ವೇರಿಯೇಬಲ್ಸ್ ಅಂತ ಅಂತೀವಿ, ಇನ್ಸ್ಟಾನ್ಸ್ ವೇರಿಯೇಬಲ್ಸ್, and then class variables, and then ಲೋಕಲ್ ವೇರಿಯೇಬಲ್ಸ್ ಅಂತ ಅಂತೀವಿ. ಸೊ ಇನ್ಸ್ಟಾನ್ಸ್ ವೇರಿಯೇಬಲ್ಸ್ ಅಂದ್ರೆ ಏನು, ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ನೀವು ಏನು ವೇರಿಯೇಬಲ್ ನೇಮ್ ಯೂಸ್ ಮಾಡ್ತೀರಲ್ಲ ಆಬ್ಜೆಕ್ಟ್ಗೆ, ಅದಕ್ಕೆ ಇನ್ಸ್ಟಾನ್ಸ್ ವೇರಿಯೇಬಲ್ಸ್ ಅಂತ ಅಂತೀವಿ. ಸೊ ಕ್ಲಾಸ್ ವೇರಿಯೇಬಲ್ಸ್ ಅಂದ್ರೆ ವಿತ್ ಇನ್ ದ ಕ್ಲಾಸ್ ಯು ಆರ್ ಡಿಕ್ಲೇರಿಂಗ್ ಸಮ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಎ, ಸೊ ಇದ್ರೊಳಗಡೆ ಇಂಟ್ ಎ ಅಂತ ಡಿಕ್ಲೇರ್ ಮಾಡ್ಕೊಂತೀರಾ. ಇದಕ್ಕೆ ನೀವೇನಂತೀರಾ, ಕ್ಲಾಸ್ ವೇರಿಯೇಬಲ್ಸ್ ಅಂತ ಅಂತೀರಾ. ಲೋಕಲ್ ವೇರಿಯೇಬಲ್ಸ್ ಅಂದ್ರೆ ಅದು ವಿತ್ ಇನ್ ದ ಮೆಥಡ್, ಕ್ಲಾಸ್ ಒಳಗಡೆ ಒಂದು ಮೆಥಡ್, ಆ ಮೆಥಡ್ ಒಳಗಡೆ ಯಾವ್ದಾದ್ರು ಒಂದು ನೀವು ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದ್ರೆ ಲೋಕಲ್ ವೇರಿಯೇಬಲ್ ಅಂತ ಅಂತಾರೆ. ಸೊ ಸ್ಕೋಪ್ ಅಂದ್ರೆ ಯಾವ್ಯಾವ ವೇರಿಯೇಬಲ್ ನ ಎಲ್ಲಿ ಮಾತ್ರ ನೀವು ಯೂಸ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಎ int x is equal to 0. Again class B int n is equal to 5. Again class C int m is equal to 10. ಸೊ ಇದಕ್ಕೆ ನಾವು x is equal to 0 ಅಂದ್ರೆ ಏನು, ಕ್ಲಾಸ್ ವೇರಿಯೇಬಲ್ ಅಂತ ಅಂತೀವಿ. ಅಂದ್ರೆ ಕ್ಲಾಸ್ ಎ ಒಳಗಡೆ ನೀವು ಎಲ್ಲಾದ್ರೂ ಯೂಸ್ ಮಾಡ್ಬೋದು ಯಾವ್ದನ್ನ, ಎಕ್ಸ್ ವೇರಿಯೇಬಲ್ ನ. ಇದಕ್ಕೆ ಕ್ಲಾಸ್ ವೇರಿಯೇಬಲ್ಸ್ ಅಂತ ಅಂತೀವಿ. ಸೊ ಲೋಕಲ್ ವೇರಿಯೇಬಲ್ಸ್ ಅಂದ್ರೆ ನೋಡ್ರಿ, ಕ್ಲಾಸ್ ಬಿ ಒಳಗಡೆ ಮಾತ್ರ n is equal to 5. ಸೊ ನೀವು ಇಲ್ಲಿ n is equal to ಅಂತ ಯೂಸ್ ಮಾಡಿದ್ರೆ ರಾಂಗ್. ಸೊ n ವೇರಿಯೇಬಲ್ ನ ನೀವು ಕ್ಲಾಸ್ ಸಿ ಅಲ್ಲಿ ಯೂಸ್ ಮಾಡಕ್ ಬರಲ್ಲ, ಅಥವಾ ಕ್ಲಾಸ್ ಎ ಒಳಗಡೆ ಬೇರೆ ಪಾರ್ಟ್ ಅಲ್ಲೂ ಯೂಸ್ ಮಾಡಕ್ಕಲ್ಲ. ಓನ್ಲಿ ಕ್ಲಾಸ್ ಬಿ ಒಳಗಡೆ ಮಾತ್ರ ನೀವು n ವೇರಿಯೇಬಲ್ ನ ಯೂಸ್ ಮಾಡ್ಬೋದು. ಯಾಕೆ ಹೇಳಿದ್ರೆ ಅದು ಎಲ್ಲಿ ಡಿಕ್ಲೇರ್ ಆಗಿದೆ, ವಿತ್ ಇನ್ ದ ಕ್ಲಾಸ್ ಬಿ. ಸೊ ಅಲ್ಲಿ ಮಾತ್ರ ಯೂಸ್ ಮಾಡ್ತೀರಾ. ಸೊ ಎಮ್ ಕೂಡ ಅಷ್ಟೇ, ಕ್ಲಾಸ್ ಸಿ ಒಳಗಡೆ ಇಲ್ಲಿ ನೀವು ಎಮ್ ನ ಯೂಸ್ ಮಾಡಕ್ಕೆ ಬರಲ್ಲ, ಓನ್ಲಿ ದ ಕ್ಲಾಸ್ ಸಿ. ಬಟ್ ಇಲ್ಲಿ ಎಕ್ಸ್ ಯೂಸ್ ಮಾಡ್ಬೋದು ನೀವು. ಯಾಕೆ ಹೇಳ್ರಿ, ಕ್ಲಾಸ್ ಎ ಒಳಗಡೆ ಇದಿರೋದು. ಸೊ ವಿತ್ ಇನ್ ದ ಕ್ಲಾಸ್ ನೀವೆಲ್ಲಾದ್ರೂ ಯೂಸ್ ಮಾಡ್ಬೋದು ಎಕ್ಸ್ ನ. ಇದಕ್ಕೆ ಏನಂತೀವಿ, ಸ್ಕೋಪ್ ಆಫ್ ದ ವೇರಿಯೇಬಲ್ಸ್ ಅಂತ ಅಂತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ವೇರಿಯೇಬಲ್ಸ್. ಸೊ ನೆಕ್ಸ್ಟ್ ಇಸ್ ಡೇಟಾ ಟೈಪ್ಸ್. ಸೊ ಡೇಟಾ ಟೈಪ್ಸ್, ಸೊ ಯಾವ್ಯಾವ ತರ ಡೇಟಾ ಟೈಪ್ಸ್ ಇರುತ್ತೆ ಅಂತ. ಸೊ ಫಸ್ಟ್ ಇಸ್ ಇಂಟಿಜರ್ ಟೈಪ್ಸ್.
ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಟೀಜರ್ ಟೈಪಲ್ಲಿ ಸೊ ಯಾವ್ಯಾವ ಥರ ಇರುತ್ತೆ, ಬೈಟ್, ಶಾರ್ಟ್, ಇಂಟ್ and then long. So size of the byte is 1 byte, size of the short is 2, size of int is 4 and size of long is 8 bytes. So data type ಅಂದ್ರೆ ಏನು, ನೀವು ಯಾವ ಟೈಪ್ ಅಲ್ಲಿ ಡಿಕ್ಲೇರ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ a ಅಂತ a is equal to 10. ಸೊ ಯಾವ ಟೈಪ್ ಅಂತ ಯಾವ್ದು ಹೇಳುತ್ತೆ, ಇದಕ್ಕೆ ಡೇಟಾ ಟೈಪ್ಸ್ ಅಂತ ಅಂತೀವಿ. ಸೊ ಫಸ್ಟ್ ಈಸ್ ಇಂಟೀಜರ್ ಟೈಪ್ಸ್ ಅಲ್ಲಿ ಯಾವ್ಯಾವ ತರ ಇದೆ ಅಂತ. ಸೊ ಬೈಟಿಗೆ ಎಷ್ಟು ಸೈಜು, 1 ಬೈಟ್, ಅಂಡ್ ದೆನ್ ಶಾರ್ಟಿಗೆ 2 ಬೈಟ್ಸ್, ಇಂಟಿಗೆ 4 ಬೈಟ್ಸ್ ಅಂಡ್ ದೆನ್ ಲಾಂಗಿಗೆ 8 ಬೈಟ್ಸ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದಕ್ಕೆ ಹೋಲ್ ನಂಬರ್ನ ಡಿಕ್ಲೇರ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತೀರಿ, a is equal to 10 ಅಂತ. ಬಟ್ ಪಾಯಿಂಟ್ ಸಮಥಿಂಗ್ ಇದ್ರೆ ಏನು ಯೂಸ್ ಮಾಡ್ತೀರಾ, ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್ ಅಂತ ಅಂತೀವಿ. ಅದಕ್ಕೆ ಫ್ಲೋಟಿಂಗ್ ಪಾಯಿಂಟ್ ಟೈಪ್ಸ್ ಅಂತ ಅಂತೀವಿ. ಸೊ ಅದರಲ್ಲಿ ಯಾವ್ಯಾವ ತರ ಇರುತ್ತೆ, ಫ್ಲೋಟ್ ಮತ್ತೆ ಡಬಲ್, ಎರಡು ತರ ಡೇಟಾ ಟೈಪ್ ಇರುತ್ತೆ, ಫ್ಲೋಟ್ ಮತ್ತೆ ಡಬಲ್. ಸೊ ಫ್ಲೋಟ್ಗೆ 4 ಬೈಟ್ಸ್ ಆಫ್ ಮೆಮೊರಿ, ಡಬಲ್ಗೆ 8 ಬೈಟ್ಸ್ ಆಫ್ ಮೆಮೊರಿ. ಇದು ಆಲ್ರೆಡಿ C++ ಅಲ್ಲಿ ಇದೆ, ಸೊ ಸೇಮ್ ಇದೆ. ಸೊ ಫ್ಲೋಟ್. ಸೊ ನೆಕ್ಸ್ಟ್ ಇಸ್ ಕ್ಯಾರೆಕ್ಟರ್ ಟೈಪ್ ಅಂತ ಅಂತೀವಿ. ಕ್ಯಾರೆಕ್ಟರ್ ಟೈಪ್ ಅಂತ ಅಂತೀವಿ. ಸೊ ಕ್ಯಾರೆಕ್ಟರ್ ಟೈಪ್ ಅಂದ್ರೆ, ಸೊ ನೀವು ಒಂದು ಸಿಂಗಲ್ ಕ್ಯಾರೆಕ್ಟರ್ನ ನೀವು ಇದು ಮಾಡ್ತೀವಿ. ಸೊ ಸೈಜ್ ಯಾವ್ದದು, ಕ್ಯಾರ್ನ ಯೂಸ್ ಮಾಡ್ತೀವಿ, ಕ್ಯಾರ್ ಡೇಟಾ ಟೈಪ್ನ. ಸೊ ಸೈಜ್ ಇಸ್ 1 ಬೈಟ್. ಓಕೆ, ಕ್ಯಾರ್ದು ಸೈಜ್ ಎಷ್ಟು, 1 ಬೈಟ್. ಸೊ ನೆಕ್ಸ್ಟ್ ಯಾವ್ದು ಯೂಸ್ ಮಾಡ್ತೀರಾ, ಬೂಲಿಯನ್ ಟೈಪ್. ಡೇಟಾ ಟೈಪ್ಸ್ ಯಾವ್ದು ಅಂತ, ಬೂಲಿಯನ್ ಟೈಪ್ ಅಲ್ಲಿ ಟ್ರೂ ಅಥವಾ ಫಾಲ್ಸ್ ಮಾತ್ರ ಇರುತ್ತೆ. ಪ್ರಿಂಟ್ ಏನಾಗುತ್ತೆ, ಟ್ರೂ ಅಥವಾ ಫಾಲ್ಸ್ ಮಾತ್ರ, ಅಂದ್ರೆ ಕಂಡೀಷನ್ ಚೆಕ್ ಮಾಡ್ತಾರೆ. ಇಫ್ ಕಂಡೀಷನ್ ಟ್ರೂ ಮೀನ್ಸ್ ಇಟ್ ವಿಲ್ ಪ್ರಿಂಟ್ ದ ಟ್ರೂ, ಇಫ್ ಇಟ್ ಇಸ್ ಫೇಲ್ ಮೀನ್ಸ್ ಫಾಲ್ಸ್ ಅಂತ ಪ್ರಿಂಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಡೇಟಾ ಟೈಪ್ಸ್ ಯು ಆರ್ ಯೂಸಿಂಗ್ ಇನ್ ಜಾವಾ. ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್, ಅಂಡ್ ದೆನ್ ಕ್ಯಾರೆಕ್ಟರ್ ಟೈಪ್, ಅಂಡ್ ದೆನ್ ಬೂಲಿಯನ್ ಟೈಪ್ ಅಂತ ಅಂತೀವಿ. ಸೊ ಲಾಸ್ಟ್ ಟೈಪ್ ಕ್ಯಾಸ್ಟಿಂಗ್. ಟೈಪ್ ಕ್ಯಾಸ್ಟಿಂಗ್ ಅಂತ ಹೆಂಗೆ, ಸೊ ಅದಕ್ಕೆ ಏನಿದೆ ಅಂದ್ರೆ, ಟೈಪ್ ಕ್ಯಾಸ್ಟಿಂಗ್ ಅಂದ್ರೆ ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ಗೆ ನೀವು ಕನ್ವರ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಂಟ್ ಇರೋದನ್ನ ಫ್ಲೋಟ್ ಆಗಿ ಕನ್ವರ್ಟ್ ಮಾಡ್ತೀರಾ, ಅಥವಾ ಬೈಟ್ ಇರೋದನ್ನ ಇಂಟ್ ಆಗಿ ಕನ್ವರ್ಟ್ ಮಾಡ್ತೀರಾ. ಸೊ ಅಂತದಕ್ಕೆ ನಾವೇನಂತೀವಿ, ಟೈಪ್ ಕ್ಯಾಸ್ಟಿಂಗ್ ಅಂತ ಅಂತೀವಿ. ಸೊ ಸಿಂಟ್ಯಾಕ್ಸ್ ಏನು ಅಂದ್ರೆ, ಟೈಪ್ ವೇರಿಯಬಲ್ 1 is equal to type variable 2. Okay, this is the syntax. So see here, first ನಾವು ಏನು ಡಿಕ್ಲೇರ್ ಮಾಡಿದೀವಿ, int m is equal to 50 ಅಂತ ಮಾಡಿದ್ವಿ. int m is equal to 50. ನಾವು ಇದನ್ನ ಕನ್ವರ್ಟ್ ಮಾಡ್ಬೇಕು. ಯಾವ್ದ್ರಾಗಿ ಕನ್ವರ್ಟ್ ಮಾಡ್ತೀರಾ, ಬೈಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಅವಾಗ ಏನ್ ಕೊಡ್ತೀರಾ, ಬೈಟ್ n, ಸೊ ಬೈಟ್ m. ಓಕೆ, ಸೊ ಯಾವ ವೇರಿಯೇಬಲ್ ನ ನೀವು ಕನ್ವರ್ಟ್ ಮಾಡ್ತೀರಾ, m ವೇರಿಯೇಬಲ್ ನ ಯಾವುದಕ್ಕೆ, ಇಂಟ್ ಆಗಿ ಕನ್ವರ್ಟ್ ಮಾಡ್ತಿದ್ದೀರಾ. ಸೊ ಇದಕ್ಕೆ ನೀವೇನಂತೀರಾ, ಕನ್ವರ್ಷನ್ಸ್ ಅಂತ ಅಂತೀರಾ. ಅಂದ್ರೆ ಇಂಟ್ ಇಂದ ಬೈಟಿಗೆ ನೀವು ಕನ್ವರ್ಟ್ ಮಾಡಿದ್ರಿ. ಬಟ್ ಈ ತರ ಕನ್ವರ್ಟ್ ಮಾಡ್ಬೋದು, ಬಟ್ ಒಂದು ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ. ಇವಾಗ ಬೈಟ್ ಇಂದ ನೀವು ಶಾರ್ಟ್, ಕ್ಯಾರ್, ಇಂಟ್, ಲಾಂಗ್ ಆಗಿ ಅಂದ್ರೆ ಹೈಯರ್ ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಬಟ್ ಲೋಯರ್ ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಬರಲ್ಲ ಕೆಲವೊಂದು. ಬಟ್ ಇಲ್ಲಿ ಕನ್ವರ್ಟ್ ಮಾಡಿದೆ. ಸೊ ಒಂದೊಂದು ಎಕ್ಸೆಪ್ಷನಲ್ ಕೇಸಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್ ಅಂಡ್ data types. Okay, in the next class let's see about the operators and expressions. Okay, thank you.